ನಮ್ಮ ಜೊತೆ ಈಗ ಶ್ರೀರಾಮ ಸೇನೆಯ ಮುಖಂಡರಾದ ಸುಂದರರಾಜ್ ಇದ್ದಾರೆ, ಅವರೇ ಮಾತಾಡಿಸ್ತೀನಿ. ಸರ್, ಈಗ ಯುಗಾದಿ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇದೆ. ನೀವು ಬೈಠಕ್ ಮಾಡ್ತಿದ್ರಿ, ಸಭೆ ಮಾಡ್ತಿದ್ರಿ, ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು, ಮತ್ತೊಂದು ಕಡೆ ಹಲಾಲ್ ಕಟ್ ಬಹಿಷ್ಕಾರ ಮಾಡಬೇಕು ಎಂಬುದು ಒಂದು ಕಡೆ ನಿರ್ಧಾರವಾಗಿದೆ. ಅಭಿಯಾನ ಮಾಡಲು ಮುಂದಾಗಿದ್ರಿ. ಹೇಗೆ ಸರ್ ಅಭಿಯಾನ ಯಾವ ರೀತಿ ಇರುತ್ತೆ? ಈಗಾಗಲೇ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಪೂರ್ಣ ತಯಾರಿಯಿಂದ ನಾವು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಈಗ ಮೋಹನ್ ಗೌಡರು ಹೇಳಿದಂಗೆ ಆ ರೀತಿ ನಡೀತಾ ಇದೆ. ನಮ್ಮದು ಅಜೆಂಡಾ ಇಷ್ಟೇ. ಗಾಂಧೀಜಿ ಏನು ಹೇಳಿದರು, ಸ್ವಾತಂತ್ರ್ಯ ಯಾವಾಗ ನಮಗೆ ಪೂರ್ಣವಾಗಿ ಸಿಗುತ್ತೆ ಅಂದರೆ ಹೆಣ್ಣುಮಕ್ಕಳು ನಡುರಾತ್ರಿ 12 ಗಂಟೆಯಲ್ಲಿ ಓಡಾಡಬೇಕು ಅಂತ. ನಮ್ಮ ನಿಷ್ಠೆ ಇಷ್ಟೇ. ನಾವು ಯುಗಾದಿ ಹಬ್ಬವನ್ನು ಕೂಡ MG ರೋಡ್ನಲ್ಲಿ ಈ ವರ್ಷ ಅಂತೂ ನಮ್ಮ ತಯಾರಿ ಏನಿದೆ, ಹಿಂದೂ ರಾಷ್ಟ್ರ ಕಲ್ಪನೆಗಾಗಿ ಎಲ್ಲ ಕಡೆ ಧ್ವಜಾರೋಹಣ ಮಾಡುವಂಥದ್ದು ಈ ಬಾರಿ ಇಟ್ಕೊಂಡಿದ್ದೀವಿ. ಮುಂದಿನ ವರ್ಷದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಎಲ್ಲ ದೇವಸ್ಥಾನದಲ್ಲೂ ಮುಗಿದ ನಂತರ, ಹಿಂದೂ ದೇವಾಲಯಗಳಲ್ಲಿ ಮುಗಿದ ನಂತರ MG ರೋಡ್ನಲ್ಲಿ ನಾವು ಕೂಡ ಈಗೇನು ಈ ಕ್ರಿಶ್ಚಿಯನ್ ಜಯಂತಿ ನಡೀತಾ ಇದೆಯಲ್ಲ, ಹೊಸ ವರ್ಷ ಆಚರಣೆ, ಅದು MG ರೋಡಲ್ಲೂ ಕೂಡ ಮಹಾತ್ಮ ಗಾಂಧೀಜಿ ಹೇಳಿದಾರಲ್ಲ, ಅದನ್ನು ನಾವು ಉಳಿಸ್ಕೊಳ್ತೀವಿ. ಈ ಒಂದು ಯುಗಾದಿ ಹಬ್ಬನ ಮುಂದಿನ ವರ್ಷದಲ್ಲಿ ಸಂಪೂರ್ಣವಾಗಿ MG ರೋಡ್ನಲ್ಲಿ ಕುಂಭ ಕಳಸದ ಮುಖಾಂತರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ರಾಜ್ಯದ ಎಲ್ಲ ಪ್ರಮುಖ ಭಾಗದಲ್ಲೂ ಮಾಡ್ತೀವಿ ಅನ್ನೋದು ನಮ್ಮದು ಒಂದು ಸಂದೇಶವಾಗಿದೆ. ಯಾವುದೇ ಸೆಲೆಬ್ರೇಷನ್ ಆಗಲು MG ರೋಡಲ್ಲಿ ಹೇಗೆ? ಈ ವರ್ಷ ನಾವು ಈಗ ಪೂರ್ಣವಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಹಿಂದೂ ರಾಷ್ಟ್ರ ಸಂಪೂರ್ಣವಾಗಿ 80% ಹಿಂದೂ ರಾಷ್ಟ್ರ ನಮ್ಮ ಕೈಗೆ ಸಿಕ್ಕಿದೆ. ಈಗ ಇನ್ನು ನಮಗೊಂದು 20% ಇದೆ. ಆ ಹಿಂದೂ ರಾಷ್ಟ್ರವನ್ನು ಏನು ನಮ್ಮ ಸಮನ್ವಯ ಸಮಿತಿಯ ಹೋರಾಟ ಇದೆ, ಇದರ ಮುಖಾಂತರ ಹಂತವಾಗಿ ಮಾಡ್ತೀವಿ. ಯಾಕಂದರೆ ಕಮ್ಯುನಿಸಮ್ ಈ ದೇಶದಲ್ಲಿ ಹತ್ತಿ ಉರಿತದೆ. ಒಂದು ಭಯೋತ್ಪಾದನೆ ನೀವು ನೋಡೋಂಗೆ ಗೊತ್ತಿದೆ. ಆದರೆ ಎಲ್ಲದನ್ನು ಒಂದೇ ಸತಿ ತಗೊಂಡೋಗೋಕ್ಕಾಗಂಥದ್ದಲ್ಲ. ಈ ಬಾರಿ ಹಂತವಾಗಿ ದೇವಾಲಯಗಳಿಂದ ಎಂಟ್ರಾಗಿರುವಂಥದ್ದು. ನೆಕ್ಸ್ಟ್ ನಾವು ಈಗ ಹೆಂಗೆ ಬೀದಿಗಳಲ್ಲಿ ಅವರು ಅಲ್ದಾಡ್ತಾರೆ, ಅವ್ರು ಕೂಡ್ಕೊಂಡು ತರಲೆಗಳು ಮಾಡ್ಕೊಂಡು ಆಡೋದಲ್ಲ. ನಾವು ಸಾಂಪ್ರದಾಯಿಕ ನಮ್ಮ ಶಿಸ್ತಿನಿಂದ, ಈ ಸನಾತನ ಧರ್ಮದ ಶಿಸ್ತು ಏನು ಅನ್ನೋದನ್ನು ನಾವು ಮುಂದಿನ ವರ್ಷದಿಂದ ತೋರಿಸ್ಕೊಡ್ತೀವಿ. ಈ ಬಾರಿ ಜಟ್ಕಾ ಮೀಟ್ ಬಗ್ಗೆ ನೀವು ಹೇಳಿದ್ರಿ, ಹಿಂದೂಗಳದ್ದು ಏನು ಹಲಾಲ್ ಕಟ್ಟು ಬಗ್ಗೆ ಹೇಳಿದ್ರಿ, ನಾವು ಪೂರ್ಣವಾಗಿ ಹೇಳ್ತಾ ಇದ್ದೀವಿ. ಮುಸ್ಲಿಮ್ಸರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮ ಹಿಂದೂಗಳಿಗೆ ನಾವು ಎಚ್ಚರಿಕೆ ಕೊಡುವಂಥ ಅನಿವಾರ್ಯತೆ ಇದೆ. ತಗೊಳ್ಳೋದು ನಾವು, ಮಾರೋದವರು. ನಾವು ಹೋಗಲಿ ಅಂದರೆ ಅವ್ರು ಹೇಗೆ ನಮಗೆ ಕೊಡ್ತಾರೆ? ಆದರೆ ನಾವು ನಿಷ್ಠೆಯಿಂದ ಬದುಕೋರು, ಹಿರಿಯರಿಗೆ ನಾವು ಅನುಷ್ಠಾನವಾಗಿ ಬದುಕೊಂಡು ಬಂದಂಥವ್ರು ಯಾವುದೇ ಕಾರಣಕ್ಕೂ ಇಸ್ಲಾಮಿಕ್ ಭಯೋತ್ಪಾದಕರ ಜೊತೆಯಲ್ಲಿ, ಮುಸ್ಲಿಂ ಅವರ ಜೊತೆಯಲ್ಲಿ ಯಾವುದೇ ವ್ಯಾಪಾರಗಳು, ಬರೀ ಮಾಂಸ ಅಲ್ಲ, ಒಂದು ಹಣ್ಣು ಕೂಡ ತಗೊಳ್ಬಾರ್ದು. ನೀವು ಶಪಥ ಮಾಡಬೇಕು. ಈ ಯುಗಾದಿ ಹಿಂದೂಗಳ ಹೊಸ ವರ್ಷವಾಗಿದೆ. ಮುಸ್ಲಿಂ ಅವ್ರನ್ನ ಬಿಟ್ಟು ಹಿಂದೂ ರಾಷ್ಟ್ರ ಏನಾದರೂ ನಾವು ಮಾಡಬೇಕು. ಹಿಂದೂ ರಾಷ್ಟ್ರದ ಕಲ್ಪನೆ, ಎಲ್ಲರ ರಕ್ತದಲ್ಲಿ ಎದೆಯಲ್ಲಿ ಹಿಂದೂ ರಾಷ್ಟ್ರದ ಆಸಕ್ತಿ ಇದ್ದರೆ ಇವತ್ತಿಂದನೇ ಬಿಡಬೇಕು. ಯುಗಾದಿ ಅಂತ ಸೀಮಿತ ಆಗಬಾರ್ದು. ಈ ಯುಗಾದಿ ಬಂತು, ಇನ್ಯಾವುದು ಬಂತು, ಹಬ್ಬ ಹರಿಜನಕ್ಕೆ ನೀವು ಯಾವತ್ತೂ ಕೂಡ ಸೀಮಿತ ಆಗಬೇಡಿ. ಭಯೋತ್ಪಾದಕರ ವ್ಯಾಪಾರ ನಮಗೆ ಬೇಡ. ನಮ್ಮ ದೇಶಕ್ಕೆ ಗೌರವ ಕೊಡುವಂಥರು, ನಮ್ಮ ಸಂವಿಧಾನಕ್ಕೆ ಗೌರವ ಕೊಡುವಂಥರು, ನಮ್ಮ ಅಕ್ಕ ತಂಗಿದರಿಗೆ ಗೌರವ ಕೊಡುವಂಥರು, ನಮ್ಮ ದೇವಾಲಯಗಳನ್ನು ಉಳಿಸುವಂಥವ್ರ ಕೈಯಲ್ಲಿ ನಮ್ಮ ವ್ಯಾಪಾರ ಇರಬೇಕು ಹೊರತು ಜಿಹಾದಿಗಳ ಕೈಯಲ್ಲಿ ನಮ್ಮದು ಯಾವುದೇ ರೀತಿಯ ವ್ಯಾಪಾರಗಳಿಲ್ಲ. ಮುಂದಿನ ದಿನದಲ್ಲಿ ಇವತ್ತೇನು ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಇವತ್ತೇನು ನುಡಿದಿದೆ, ಈ ಮಾತನ್ನು 2027ನೇ ಇಸವಿಯಲ್ಲಿ ನಾವು ಮಾಡೇ ಮಾಡ್ತೀವಿ. ಬರೀ ಬೆಂಗಳೂರು ನಗರ MG ರೋಡ್ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ನಮ್ಮ ಯುಗಾದಿ ಹಬ್ಬವನ್ನು ಸಂಭ್ರಮಾಚರಣೆ, ಹೋಳಿ ಹೇಗೆ ನಾವು ಮಾಡ್ತೀವಿ ಅದೇ ರೀತಿ ಯುಗಾದಿ ಹಬ್ಬದ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತೀವಿ. ಇಲ್ಲ ಅಂದರೆ ರಾಜ್ಯ ಸರ್ಕಾರ ಈ ಏನು ಹೊಸ ವರ್ಷ ಅಂತ ಆಚರಣೆ ಕಾರಣದಲ್ಲಿ ಮೋಜು ಮಸ್ತಿನ ಇಲ್ಲ ನೀವು ನಿಲ್ಲಿಸಬೇಕು, ಇಲ್ಲ ನಾವು ಪ್ರಾರಂಭ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಅಭಿಯಾನ ಯಾವ ರೀತಿ ಇರುತ್ತೆ ಸರ್ ಈಗ ಈ ಬಾರಿ ಯುಗಾದಿಗಂತ? ಪ್ರತಿ ದೇವಾಲಯಗಳಲ್ಲೂ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಹಿಂದೂ ಕಾರ್ಯಕರ್ತರನ್ನು, ಒಬ್ಬರು ಮಹಿಳೆ ಮತ್ತು ಇನ್ನೊಬ್ಬರು ಪುರುಷರನ್ನು ಬಿಟ್ಟಿರ್ತೀವಿ. ಅಲ್ಲಿ ಹೋಗುವಂಥ ಜಾಗೃತಿಯನ್ನು ಮೂಡಿಸ್ತೀವಿ. ಈಗಾಗಲೇ ಪಾಂಪ್ಲೆಟ್ಸ್ಗಳ ಅಭಿಯಾನಗಳು ಪ್ರಾರಂಭ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನಗಳನ್ನು ಮಾಡ್ತೀವಿ. ಎಲ್ಲ ದೇವಸ್ಥಾನಗಳನ್ನು ಭೇಟಿ ಮಾಡ್ತೀವಿ. ದೇವಸ್ಥಾನದ ವ್ಯವಸ್ಥಾಪಕರಿಗೆ ಹೇಳ್ತೀವಿ, ಸಾಕು ನಿಮ್ಮ ಡರ್ಪೋಕ್ ಸಮಾಜ, ನೀವು ಹೆದರಬೇಡಿ. ನೀವು ಲಾಸ್ಟ್ ಟೈಮ್ ಹನುಮಾನ್ ಚಾಲೀಸ್ ಹಾಕ್ತೀನಿ ಅಂದಾಗ ದೇವಸ್ಥಾನ ಬೀಗನ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡೋರು 10 ಗಂಟೆಗೆ ಮಾಡಿದರೆ, ಈ ಸತಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯುಗಾದಿ ಹಬ್ಬ ನಮ್ಮ ಹೊಸ ವರ್ಷ. ನಮ್ಮ ಹೊಸ ವರ್ಷದ ಆಚರಣೆಗೆ ನೀವು ಕೂಡ ಸಪೋರ್ಟ್ ಮಾಡಬೇಕು. ದೇವಾಲಯದಿಂದನೇ ಪ್ರಾರಂಭ ಆಗಬೇಕು. ಮನೆ ಮೊದಲ ಪಾಠಶಾಲೆ ಹೇಗೆ ನಾವು ದೇವಸ್ಥಾನಗಳನ್ನು ನಂಬ್ಕೊಂಡವರು, ಆ ದೇವಸ್ಥಾನದಲ್ಲಿ ಮತ್ತು ಪುರೋಹಿತರಿಗೆ, ದೇವರಿಗೆ ಹೇಗೆ ಬೆಲೆ ಕೊಡ್ತೀವೋ ಅದೇ ರೀತಿ ಪುರೋಹಿತರನ್ನು ಕೂಡ ನಂಬ್ಕೊಂಡು ಬಂದಂಥ ಸಮಾಜ ಹಿಂದೂ ಸಮಾಜ. ನೀವು ಕೂಡ ಸಹಕರಿಸಬೇಕಾಗಿದೆ. ದಿನನಿತ್ಯ ನೀವಿರೋದು ದೇವಸ್ಥಾನದಲ್ಲಿ, ನಾವು ಆ ಕ್ಷಣಕ್ಕೆ ಬಂದು ಹೋಗುವಂಥವ್ರು. ಆದರೆ ನೀವು ಕೂಡ ನಾವು ಹೇಗೆ ಜಾಗೃತಿಯ ಕೆಲಸವನ್ನು ಮಾಡ್ತೇವೆ ಆ ರೀತಿ ಮಾಡಿ. ಯಾವುದೇ ಸರ್ಕಾರಗಳಿಗೆ, ಉಡಾಪಿ ಪುಡಾರಿಗಳಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ದೇಶ ಉಳಿದ್ರೆ ಧರ್ಮ, ದೇಶ ಉಳಿದ್ರೆ ದೇವಸ್ಥಾನ, ದೇಶ ಉಳಿದ್ರೆ ಹಿಂದುತ್ವ ಅನ್ನೋದು ನಿಮ್ಮಲ್ಲಿ ಇರಲಿ. ನಾವು ಕೂಡ ಯಾವ ರೀತಿ ಹೋರಾಟ ಮಾಡ್ತೀವಿ ಅದೇ ರೀತಿ ನೀವು ಎದುರಿಗಾಗಲ್ದ್ರೂ ಪರವಾಗಿಲ್ಲ, ಹಿಂದುಗಡೆಯಿಂದ ಆಗಲಿ ನಮ್ಮ ಹಿಂದೂ ಸಮಾಜದ ರಕ್ಷಣೆಗೆ ಯುಗಾದಿ ಹಬ್ಬ ಅತ್ಯಂತ ಯಶಸ್ವಿಯಿಂದ ಆಗಬೇಕು. ಇಸ್ಲಾಮಿಕ್ ಜಿಹಾದಿ ಭಯೋತ್ಪಾದಕರಿಂದ ಖರೀದಿಗಳಾಗಬಾರ್ದು. ಸನಾತನ ಧರ್ಮದ ಯುಗಾದಿ ಹಬ್ಬ ಪ್ರಾರಂಭ ಆಗಬೇಕು. ಹಿಂದೂ ರಾಷ್ಟ್ರದ ಕಲ್ಪನೆ, ಹಿಂದೂ ರಾಷ್ಟ್ರದ ಗುರಿ ಈ 2025ರಿಂದ ಪ್ರಾರಂಭ ಆಗಿದೆ. 28ರ ಒಳಗಡೆ ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರದ ನಡೆಗೆ ತಮ್ಮೆಲ್ಲರ ಸಹಕಾರ ಇರಬೇಕಂತೇಳಿ ಮುಖಾಂತರ ಹೇಳ್ತಾ ಇದ್ದೀನಿ ನಾನು. ಇದಿಷ್ಟು ಸುಂದರರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ಶ್ರೀರಾಮ ಸೇನೆಯ ಮುಖಂಡರಾದ ಸುಂದರರಾಜ್ ಇದ್ದಾರೆ, ಅವರೇ ಮಾತಾಡಿಸ್ತೀನಿ. ಸರ್,
ಈಗ ಯುಗಾದಿ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇದೆ. ನೀವು ಬೈಠಕ್ ಮಾಡ್ತಿದ್ರಿ, ಸಭೆ ಮಾಡ್ತಿದ್ರಿ, ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು, ಮತ್ತೊಂದು ಕಡೆ ಹಲಾಲ್ ಕಟ್ ಬಹಿಷ್ಕಾರ ಮಾಡಬೇಕು ಎಂಬುದು ಒಂದು ಕಡೆ ನಿರ್ಧಾರವಾಗಿದೆ. ಅಭಿಯಾನ ಮಾಡಲು ಮುಂದಾಗಿದ್ರಿ. ಹೇಗೆ ಸರ್ ಅಭಿಯಾನ ಯಾವ ರೀತಿ ಇರುತ್ತೆ? ಈಗಾಗಲೇ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಪೂರ್ಣ ತಯಾರಿಯಿಂದ ನಾವು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಈಗ ಮೋಹನ್ ಗೌಡರು ಹೇಳಿದಂಗೆ ಆ ರೀತಿ ನಡೀತಾ ಇದೆ. ನಮ್ಮದು ಅಜೆಂಡಾ ಇಷ್ಟೇ. ಗಾಂಧೀಜಿ ಏನು ಹೇಳಿದರು, ಸ್ವಾತಂತ್ರ್ಯ ಯಾವಾಗ ನಮಗೆ ಪೂರ್ಣವಾಗಿ ಸಿಗುತ್ತೆ ಅಂದರೆ ಹೆಣ್ಣುಮಕ್ಕಳು ರಾತ್ರಿ 12 ಗಂಟೆಯಲ್ಲಿ ಓಡಾಡಬೇಕು ಅಂತ. ನಮ್ಮ ನಿಷ್ಠೆ ಇಷ್ಟೇ. ನಾವು ಯುಗಾದಿ ಹಬ್ಬವನ್ನು ಕೂಡ MG ರೋಡ್ನಲ್ಲಿ ಈ ವರ್ಷ ಅಂತೂ ನಮ್ಮ ತಯಾರಿ ಏನಿದೆ, ಹಿಂದೂ ರಾಷ್ಟ್ರ ಕಲ್ಪನೆಗಾಗಿ ಎಲ್ಲ ಕಡೆ ಧ್ವಜಾರೋಹಣ ಮಾಡುವಂಥದ್ದು ಈ ಬಾರಿ ಇಟ್ಕೊಂಡಿದ್ದೀವಿ. ಮುಂದಿನ ವರ್ಷದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಎಲ್ಲ ದೇವಸ್ಥಾನದಲ್ಲೂ ಮುಗಿದ ನಂತರ, ಹಿಂದೂ ದೇವಾಲಯಗಳಲ್ಲಿ ಮುಗಿದ ನಂತರ MG ರೋಡ್ನಲ್ಲಿ ನಾವು ಕೂಡ ಈಗೇನು ಈ ಕ್ರಿಶ್ಚಿಯನ್ ಜಯಂತಿ ನಡೀತಾ ಇದೆಯಲ್ಲ, ಹೊಸ ವರ್ಷ ಆಚರಣೆ, ಅದು MG ರೋಡಲ್ಲೂ ಕೂಡ ಮಹಾತ್ಮ ಗಾಂಧೀಜಿ ಹೇಳಿದಾರಲ್ಲ, ಅದನ್ನು ಉಳಿಸ್ಕೊಳ್ತೀವಿ. ಈ ಒಂದು ಯುಗಾದಿ ಹಬ್ಬನ ಮುಂದಿನ ವರ್ಷದಲ್ಲಿ ಸಂಪೂರ್ಣವಾಗಿ MG ರೋಡ್ನಲ್ಲಿ ಕುಂಭ ಕಳಸದ ಮುಖಾಂತರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ರಾಜ್ಯದ ಎಲ್ಲ ಪ್ರಮುಖ ಭಾಗದಲ್ಲೂ ಮಾಡ್ತೀವಿ ಅನ್ನೋದು ನಮ್ಮದು ಒಂದು ಸಂದೇಶವಾಗಿದೆ. ಯಾವುದೇ ಸೆಲೆಬ್ರೇಷನ್ ಆಗಲು MG ರೋಡಲ್ಲಿ ಹೇಗೆ? ಈ ವರ್ಷ ನಾವು ಈಗ ಪೂರ್ಣವಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಹಿಂದೂ ರಾಷ್ಟ್ರ ಸಂಪೂರ್ಣವಾಗಿ 80% ಹಿಂದೂ ರಾಷ್ಟ್ರ ನಮ್ಮ ಕೈಗೆ ಸಿಕ್ಕಿದೆ. ಈಗ ಇನ್ನು ನಮಗೊಂದು 20% ಇದೆ. ಆ ಹಿಂದೂ ರಾಷ್ಟ್ರವನ್ನು ಏನು ನಮ್ಮ ಸಮನ್ವಯ ಸಮಿತಿಯ ಹೋರಾಟ ಇದೆ, ಇದರ ಮುಖಾಂತರ ಹಂತವಾಗಿ ಮಾಡ್ತೀವಿ. ಯಾಕಂದರೆ ಕಮ್ಯುನಿಸಮ್ ಈ ದೇಶದಲ್ಲಿ ಹತ್ತಿ ಉರಿತದೆ. ಒಂದು ಭಯೋತ್ಪಾದನೆ ನೀವು ನೋಡೋಂಗೆ ಗೊತ್ತಿದೆ. ಆದರೆ ಎಲ್ಲದನ್ನು ಒಂದೇ ಸತಿ ತಗೊಂಡೋಗಕ್ಕಾಗಂಥದ್ದಲ್ಲ. ಈ ಬಾರಿ ಹಂತವಾಗಿ ದೇವಾಲಯಗಳಿಂದ ಎಂಟ್ರಾಗಿರುವಂಥದ್ದು. ನೆಕ್ಸ್ಟ್ ನಾವು ಈಗ ಹೆಂಗೆ ಬೀದಿಗಳಲ್ಲಿ ಅವರು ಅಲ್ದಾಡ್ತಾರೆ, ಅವ್ರು ಕೂಡ್ಕೊಂಡು ತರಲೆಗಳು ಮಾಡ್ಕೊಂಡು ಆಡೋದಲ್ಲ. ನಾವು ಸಾಂಪ್ರದಾಯಿಕವಾಗಿ ನಮ್ಮ ಶಿಸ್ತಿನಿಂದ ಈ ಸನಾತನ ಧರ್ಮದ ಶಿಸ್ತು ಏನು ಅನ್ನೋದನ್ನು ನಾವು ಮುಂದಿನ ವರ್ಷದಿಂದ ತೋರಿಸ್ಕೊಡ್ತೀವಿ. ಈ ಬಾರಿ ಜಟ್ಕಾ ಮೀಟ್ ಬಗ್ಗೆ ನೀವು ಹೇಳಿದ್ರಿ, ಹಿಂದೂಗಳದ್ದು ಏನು ಹಲಾಲ್ ಕಟ್ಟು ಬಗ್ಗೆ ಹೇಳಿದ್ರಿ. ನಾವು ಪೂರ್ಣವಾಗಿ ಹೇಳ್ತಾ ಇದ್ದೀವಿ, ಮುಸ್ಲಿಮ್ಸರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ನಮ್ಮ ಹಿಂದೂಗಳಿಗೆ ನಾವು ಎಚ್ಚರಿಕೆ ಕೊಡುವಂಥ ಅನಿವಾರ್ಯತೆ ಇದೆ. ತಗೊಳ್ಳೋದು ನಾವು, ಮಾರೋದವರು. ನಾವು ಹೋಗಲಿ ಅಂದ್ರೆ ಅವ್ರು ಹೇಗೆ ನಮಗೆ ಕೊಡ್ತಾರೆ? ಆದರೆ ನಾವು ನಿಷ್ಠೆಯಿಂದ ಬದುಕೋರು, ಹಿರಿಯರಿಗೆ ನಾವು ಅನುಷ್ಠಾನವಾಗಿ ಬದುಕೊಂಡು ಬಂದಂಥವ್ರು ಯಾವುದೇ ಕಾರಣಕ್ಕೂ ಇಸ್ಲಾಮಿಕ್ ಭಯೋತ್ಪಾದಕರ ಜೊತೆಯಲ್ಲಿ, ಮುಸ್ಲಿಂ ಅವರ ಜೊತೆಯಲ್ಲಿ ಯಾವುದೇ ವ್ಯಾಪಾರಗಳು, ಬರೀ ಮಾಂಸ ಅಲ್ಲ, ಒಂದು ಹಣ್ಣು ಕೂಡ ತಗೊಳ್ಬಾರ್ದು. ನೀವು ಶಪಥ ಮಾಡಬೇಕು. ಈ ಯುಗಾದಿ ಹಿಂದೂಗಳ ಹೊಸ ವರ್ಷವಾಗಿದೆ. ಮುಸ್ಲಿಂ ಅವ್ರನ್ನ ಬಿಟ್ಟು ಹಿಂದೂ ರಾಷ್ಟ್ರ ಏನಾದರೂ ನಾವು ಮಾಡಬೇಕು, ಹಿಂದೂ ರಾಷ್ಟ್ರದ ಕಲ್ಪನೆ ಎಲ್ಲರ ರಕ್ತದಲ್ಲಿ, ಎದೆಯಲ್ಲಿ ಹಿಂದೂ ರಾಷ್ಟ್ರದ ಆಸಕ್ತಿ ಇದ್ದರೆ ಇವತ್ತಿಂದನೇ ಬಿಡಬೇಕು. ಯುಗಾದಿ ಅಂತ ಸೀಮಿತ ಆಗಬಾರ್ದು. ಈ ಯುಗಾದಿ ಬಂತು, ಇನ್ಯಾವುದು ಬಂತು, ಹಬ್ಬ ಹರಿಜನಕ್ಕೆ ನೀವು ಯಾವತ್ತೂ ಕೂಡ ಸೀಮಿತ ಆಗಬೇಡಿ. ಭಯೋತ್ಪಾದಕರ ವ್ಯಾಪಾರ ನಮಗೆ ಬೇಡ. ನಮ್ಮ ದೇಶಕ್ಕೆ ಗೌರವ ಕೊಡುವಂಥರು, ನಮ್ಮ ಸಂವಿಧಾನಕ್ಕೆ ಗೌರವ ಕೊಡುವಂಥರು, ನಮ್ಮ ಅಕ್ಕ ತಂಗಿದರಿಗೆ ಗೌರವ ಕೊಡುವಂಥರು, ನಮ್ಮ ದೇವಾಲಯಗಳನ್ನು ಉಳಿಸುವಂಥವ್ರ ಕೈಯಲ್ಲಿ ನಮ್ಮ ವ್ಯಾಪಾರ ಇರಬೇಕು ಹೊರತು ಜಿಹಾದಿಗಳ ಕೈಯಲ್ಲಿ ನಮ್ಮದು ಯಾವುದೇ ರೀತಿಯ ವ್ಯಾಪಾರಗಳಿಲ್ಲ. ಮುಂದಿನ ದಿನದಲ್ಲಿ ಇವತ್ತೇನು ನಾವು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಇವತ್ತೇನು ನುಡಿದಿದೆ, ಈ ಮಾತನ್ನು 2027ನೇ ಇಸ್ವಿಯಲ್ಲಿ ನಾವು ಮಾಡೇ ಮಾಡ್ತೀವಿ. ಬರೀ ಬೆಂಗಳೂರು ನಗರ MG ರೋಡ್ ಅಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ನಮ್ಮ ಯುಗಾದಿ ಹಬ್ಬವನ್ನು ಸಂಭ್ರಮಾಚರಣೆ, ಹೋಳಿ ಹೇಗೆ ನಾವು ಮಾಡ್ತೀವಿ ಅದೇ ರೀತಿ ಯುಗಾದಿ ಹಬ್ಬದ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತೀವಿ. ಇಲ್ಲ ಅಂದರೆ ರಾಜ್ಯ ಸರ್ಕಾರ ಈ ಏನು ಹೊಸ ವರ್ಷ ಅಂತ ಆಚರಣೆ ಕಾರಣದಲ್ಲಿ ಮೋಜು ಮಸ್ತಿನ ಇಲ್ಲ ನೀವು ನಿಲ್ಲಿಸಬೇಕು, ಇಲ್ಲ ನಾವು ಪ್ರಾರಂಭ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಅಭಿಯಾನ ಯಾವ ರೀತಿ ಇರುತ್ತೆ ಸರ್ ಈ ಬಾರಿ ಯುಗಾದಿಗಂತ? ಪ್ರತಿ ದೇವಾಲಯಗಳಲ್ಲೂ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಹಿಂದೂ ಕಾರ್ಯಕರ್ತರನ್ನು, ಒಬ್ಬರು ಮಹಿಳೆ ಮತ್ತು ಇನ್ನೊಬ್ಬರು ಪುರುಷರನ್ನು ಬಿಟ್ಟಿರ್ತೀವಿ. ಅಲ್ಲಿ ಹೋಗುವಂಥ ಜಾಗೃತಿಯನ್ನು ಮೂಡಿಸ್ತೀವಿ. ಈಗಾಗಲೇ ಪಾಂಪ್ಲೆಟ್ಸ್ಗಳ ಅಭಿಯಾನಗಳು ಪ್ರಾರಂಭ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನಗಳನ್ನು ಮಾಡ್ತೀವಿ. ಎಲ್ಲ ದೇವಸ್ಥಾನಗಳನ್ನು ಭೇಟಿ ಮಾಡ್ತೀವಿ. ದೇವಸ್ಥಾನದ ವ್ಯವಸ್ಥಾಪಕರಿಗೆ ಹೇಳ್ತೀವಿ, ಸಾಕು ನಿಮ್ಮ ಡರ್ಪೋಕ್ ಸಮಾಜ, ನೀವು ಹೆದರಬೇಡಿ. ನೀವು ಲಾಸ್ಟ್ ಟೈಮ್ ಹನುಮಾನ್ ಚಾಲೀಸ್ ಹಾಕ್ತೀನಿ ಅಂದಾಗ ದೇವಸ್ಥಾನ ಬೀಗನ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡೋರು 10 ಗಂಟೆಗೆ ಮಾಡಿದರೆ, ಈ ಸತಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯುಗಾದಿ ಹಬ್ಬ ನಮ್ಮ ಹೊಸ ವರ್ಷ. ನಮ್ಮ ಹೊಸ ವರ್ಷದ ಆಚರಣೆಗೆ ನೀವು ಕೂಡ ಸಪೋರ್ಟ್ ಮಾಡಬೇಕು. ದೇವಾಲಯದಿಂದನೇ ಪ್ರಾರಂಭ ಆಗಬೇಕು. ಮನೆ ಮೊದಲ ಪಾಠಶಾಲೆ ಹೇಗೆ ನಾವು ದೇವಸ್ಥಾನಗಳನ್ನು ನಂಬ್ಕೊಂಡವರು, ಆ ದೇವಸ್ಥಾನದಲ್ಲಿ ಮತ್ತು ಪುರೋಹಿತರಿಗೆ, ದೇವರಿಗೆ ಹೇಗೆ ಬೆಲೆ ಕೊಡ್ತೀವೋ ಅದೇ ರೀತಿ ಪುರೋಹಿತರನ್ನು ಕೂಡ ನಂಬ್ಕೊಂಡು ಬಂದಂಥ ಸಮಾಜ ಹಿಂದೂ ಸಮಾಜ. ನೀವು ಕೂಡ ಸಹಕರಿಸಬೇಕಾಗಿದೆ. ದಿನನಿತ್ಯ ನೀವಿರೋದು ದೇವಸ್ಥಾನದಲ್ಲಿ, ನಾವು ಆ ಕ್ಷಣಕ್ಕೆ ಬಂದು ಹೋಗುವಂಥವ್ರು. ಆದರೆ ನೀವು ಕೂಡ ನಾವು ಹೇಗೆ ಜಾಗೃತಿಯ ಕೆಲಸವನ್ನು ಮಾಡ್ತೇವೆ ಆ ರೀತಿ ಮಾಡಿ. ಯಾವುದೇ ಸರ್ಕಾರಗಳಿಗೆ, ಉಡಾಪಿ ಪುಡಾರಿಗಳಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ದೇಶ ಉಳಿದ್ರೆ ಧರ್ಮ, ದೇಶ ಉಳಿದ್ರೆ ದೇವಸ್ಥಾನ, ದೇಶ ಉಳಿದ್ರೆ ಹಿಂದುತ್ವ ಅನ್ನೋದು ನಿಮ್ಮಲ್ಲಿ ಇರಲಿ. ನಾವು ಕೂಡ ಯಾವ ರೀತಿ ಹೋರಾಟ ಮಾಡ್ತೀವಿ ಅದೇ ರೀತಿ ನೀವು ಎದುರಿಗಾಗಲ್ದ್ರೂ ಪರವಾಗಿಲ್ಲ, ಹಿಂದುಗಡೆಯಿಂದ ಆಗಲಿ ನಮ್ಮ ಹಿಂದೂ ಸಮಾಜದ ರಕ್ಷಣೆಗೆ ಯುಗಾದಿ ಹಬ್ಬ ಅತ್ಯಂತ ಯಶಸ್ವಿಯಿಂದ ಆಗಬೇಕು. ಇಸ್ಲಾಮಿಕ್ ಜಿಹಾದಿ ಭಯೋತ್ಪಾದಕರಿಂದ ಖರೀದಿಗಳು ಆಗಬಾರ್ದು. ಸನಾತನ ಧರ್ಮದ ಯುಗಾದಿ ಹಬ್ಬ ಪ್ರಾರಂಭ ಆಗಬೇಕು. ಹಿಂದೂ ರಾಷ್ಟ್ರದ ಕಲ್ಪನೆ, ಹಿಂದೂ ರಾಷ್ಟ್ರದ ಗುರಿ ಈ 2025ರಿಂದ ಪ್ರಾರಂಭ ಆಗಿದೆ. 28ರ ಒಳಗಡೆ ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರದ ನಡೆಗೆ ತಮ್ಮೆಲ್ಲರ ಸಹಕಾರ ಇರಬೇಕಂತೇಳಿ ಮುಖಾಂತರ ಹೇಳ್ತಾ ಇದ್ದೀನಿ ನಾನು. ಇದಿಷ್ಟು ಸುಂದರರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.